ಆಕಾಶವಾಣಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ. ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ? ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳೋಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸು ಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸ್ಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ, ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರೂ ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರುಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ 2 ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು. ಭಾಷೆ ಎಂಬುದು ಇರದಿದ್ದರೆ ಜಗತ್ತು ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎನ್ನುವುದು ಬಹು ಪುರಾತನವಾದ ಪ್ರಸಿದ್ಧ ಹೇಳಿಕೆ. ನಿಜ.
ಇದುವರೆಗಿನ ಮನುಷ್ಯರ ಸಾಧನೆಗಳೆಂದು ಏನೇನನ್ನು ಗುರುತಿಸುತ್ತೇವೆಯೋ ಅದೆಲ್ಲವೂ ವ್ಯಕ್ತವಾಗಿರುವುದು ಮನುಷ್ಯರೇ ಸೃಷ್ಟಿಸಿಕೊಂಡ ಭಾಷೆಯ ಮೂಲಕವೇ. ಭಾರತದಲ್ಲಿರುವ 4,000 ಭಾಷೆಗಳಲ್ಲಿ ಕೇವಲ 400 ಭಾಷೆಗಳಷ್ಟೇ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ನಮ್ಮ ಕನ್ನಡ ಸುಲಭವಾಗಿ ಪಕ್ಕಕ್ಕೆ ಸರಿಯುವುದಿಲ್ಲ ಎನ್ನುತ್ತಾರೆ ಭಾಷಾ ತಜ್ಞರು. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ತಿಳಿವನ್ನು ಇಷ್ಟು ಸಲೀಸಾಗಿ ನಾವು ಅಳಿವಿನಂಚಿಗೆ ಸರಿಸಿಬಿಡಬಹುದೇ? ನಿಜಕ್ಕೂ ಇಲ್ಲಿ ಆಗುತ್ತಿರುವುದೇನು? 1997 ನಂತರ ಹುಟ್ಟಿದ ಜೆನ್ ಝಿ ಹಾಗೂ 2013 ನಂತರ ಹುಟ್ಟಿದ ಜೆನ್ ಆಲ್ಫಾ ತಲೆಮಾರಿನ ಮಕ್ಕಳ ಬಗ್ಗೆ ಒಂದಷ್ಟು ಆಕ್ಷೇಪಗಳ ಪಟ್ಟಿಯೇ ಇದೆ. ಕೈಯಲ್ಲಿ ಮೊಬೈಲ್ ಒಂದಿದ್ಬಿಟ್ರೆ ಆಯಿತು, ಇವರು ಗಂಭೀರವಾಗಿ ಓದು, ಅಧ್ಯಯನ, ಬರವಣಿಗೆ ಬೇಡ, ಕೇವಲ ಮನರಂಜನೆ ಇದ್ದರೆ ಸಾಕು, ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ, ಮನೆ ಕುಟುಂಬ ಸಂಬಂಧಗಳು ಬೇಡ, ಸುತ್ತಮುತ್ತ ಅಕ್ಕಪಕ್ಕ ಏನಾಗ್ತಿದೆ ಅನ್ನೋ ಅರಿವಿಲ್ಲ, ಅಂಥದ್ದು ಬೇಕಾಗಿಯೂ ಇಲ್ಲ, ತಮ್ಮದೇ ಲೋಕದಲ್ಲಿ ಮುಳುಗಿರ್ತಾರೆ, ತಮ್ಮ ಬಗ್ಗೆ ಆ ಕ್ಷಣದ್ದನ್ನು ಮಾತ್ರ ಯೋಚಿಸ್ತಾರೆ, ಮುಂದಾಲೋಚನೆ ಇಲ್ಲ, ಯಾರೊಂದಿಗಾದರೂ ತಮ್ಮ ಭಾವನೆಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದೇ ಗೊತ್ತಿಲ್ಲ, ಮನೆಯ ಹಣಕಾಸಿನ ಸ್ಥಿತಿ ಹೇಗಾದರೂ ಇರಲಿ, ತಾವು ಬಯಸಿದ್ದು ತಮ್ಮ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗಿಬಿಡಬೇಕು, ಏಕಾಂಗಿಯಾಗಿರೋದೇ ಇವ್ರಿಗಿಷ್ಟ. ಒಂದು ಕಾಲದಲ್ಲಿ ದೊಡ್ಡವರು ಅಂದರೆ ಭಯ, ಭಕ್ತಿ, ಗೌರವ ಇತ್ತು, ಅವ್ರು ಹೇಳಿದ್ದನ್ನು ಕೇಳುವ ಮನಸ್ಥಿತಿ ಇತ್ತು. ಈಗ ಏನು ಹೇಳಿದ್ರೂ ಕೇಳಿಸ್ಕೊಳ್ಳೋದಿಲ್ಲ. ಈಗ ದೊಡ್ಡವರೇ ಮಕ್ಕಳಿಗೆ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೆ ಮಕ್ಕಳ, ಸಮಾಜದ ಭವಿಷ್ಯದ ಗತಿ ಏನು? ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ ಕವಿತೆ ನೆನಪಾಗುತ್ತೆ. ಆ ಕವಿತೆಯಲ್ಲಿ ಹಿರಿ-ಕಿರಿ ತಲೆಮಾರುಗಳ ಸಂಘರ್ಷವಿದೆ. ತಂದೆಗೆ ಮಗನ ಬಗೆಗೆ ಪ್ರೀತಿ, ಕಾಳಜಿ. ಆದರೆ ಮಗನಿಗೆ ಅದು ಲೆಕ್ಕಕ್ಕೇ ಇಲ್ಲ. ಎಳಸಿನ ಮನೋಭಾವ, ಹರೆಯದ ಹುಂಬತನ, ಯೌವನೋತ್ಸಾಹ ಇವ ಆತುರದಲ್ಲಿ ವಿವೇಚನೆ ಇಲ್ಲದೆ ಮಾಡಿಕೊಳ್ಳುವ ಅವಘಡಗಳಿಗೆ ಅವನ ಹಿಪ್ಪಿಗಳೊಂದಿಗಿನ ಸಹವಾಸ ಮಾಡಿ ಹಾಳಾಗುತ್ತಿದ್ದಾನೆಂಬ ಆತಂಕ ತಂದೆಗೆ. ಅಪ್ಪ ಕೂಗಿ ಹೇಳಿದರೂ ಮಗನ ಕಿವಿಗೆ ತಾಗೋದೇ ಇಲ್ಲ. ಯೌವನದ ಅಸ್ಪಷ್ಟ ಅಪಕ್ವತೆಯನ್ನು ದಾಟಿ ಪ್ರಬುದ್ಧರಾಗಿ ಸಾರ್ಥಕ ಬದುಕು ಕಟ್ಟಿಕೊಂಡಲ್ಲಿ ಬದುಕು ಯಶಸ್ಸು ಕಂಡಂತೆ. ಹಾಗೆಯೇ ಒಂದು ಮಹಾಕಾವ್ಯದ ಸೃಷ್ಟಿಯೂ ಕೂಡ ಎನ್ನುವುದನ್ನು ವರ್ಧಮಾನ ಕವಿತೆ ಹೇಳುತ್ತದೆ. ನಮಗೆ ಗೊತ್ತಿರುವ ಭಾಷೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದೊಂದಾದರೆ ನಮಗೆ ಅರ್ಥವಾಗದ ಭಾಷೆಗಳೂ ಇವೆ. ಉದಾಹರಣೆಗೆ ಹಣ, ಆಸ್ತಿ ವಿಚಾರಕ್ಕೆ ಕುಟುಂಬಗಳಲ್ಲಿ ಜಾತಿ, ಧರ್ಮ, ಹಣ, ಬಣ್ಣ, ಉದ್ಯೋಗ ಮುಂತಾದ ಶ್ರೇಷ್ಠತೆಯ ವ್ಯಸನಗಳು, ನಕಾರಾತ್ಮಕ ಆಲೋಚನೆಗಳಿಂದಾಗಿ ಭಾಷೆ ಗೊತ್ತಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟೇ ಬೆರೆತರೂ ಅರಿತೆವೇನು ನಾವು ನಮ್ಮ ಅಂತರಾಳವ ಎನ್ನುವಂತೆ ಸೋಲುತ್ತೇವೆ. ಭಾಷೆಯ ಇನ್ನೊಂದು ಮಗ್ಲೂ ಇದೆ. ಇದು ಹೇಳಿ ಕೇಳಿ ಡಿಜಿಟಲ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳು ಮುಂದುವರಿದು ಎಲ್ಲವೂ ಅಂಗೈಗೆ ಎಟುಕುತ್ತದೆ ಎನ್ನುವುದೇನೋ ನಿಜ. ಆದರೆ ಎಐನಿಂದಾಗಿ ಎಲ್ಲವನ್ನೂ ಯಂತ್ರವೇ ಮಾಡಿದರೆ ಮನುಷ್ಯರಿಗೇನು ಕೆಲಸ ಎನ್ನುವ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೇನಿದ್ರೂ ಮನುಷ್ಯರ ಸೃಷ್ಟಿ, ಅದು ಸೃಜನಶೀಲವಾಗಿ ಯೋಚಿಸಲಾರದು. ಹೊಸತು ಬಂದಾಗೆಲ್ಲ ಆತಂಕ ಸಹಜ. ಇದು ಡಿಜಿಟಲ್ ಯುಗ. ನಮ್ಮ ಭಾಷೆಯನ್ನೇ ಈಗಿರುವ ಹಲವು ಕನ್ನಡ ಸಾಫ್ಟ್ವೇರ್ಗಳು, ಆ್ಯಪ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದಲ್ಲಿ ತಂತ್ರಜ್ಞಾನದ ಜೊತೆಗೆ ಭಾಷೆಯೂ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಸದ್ಯ ಡಿಜಿಟಲ್ ವೇದಿಕೆಗಳಲ್ಲಿ ಭಾಷೆಗೆ ಹೆಚ್ಚು ಭವಿಷ್ಯ ಇದೆ. ವಸಾಹತುಶಾಹಿ ವ್ಯವಸ್ಥೆಯ ಪರಿಣಾಮದಿಂದಾಗಿ ಸ್ಥಳೀಯವಾಗಿ ಪ್ರಬಲವಾದ ಪ್ರಾದೇಶಿಕ ಭಾಷೆಗಳು ಪಕ್ಕಕ್ಕೆ ಸರಿದಂತೆ ಕಾಣುತ್ತಿದೆ. ಆದರೆ ನಮ್ಮ ಭಾಷೆಯನ್ನೇ ಹೆಚ್ಚು ಹೆಚ್ಚು ಡಿಜಿಟಲೀಕರಣಗೊಳಿಸಿದ್ರೆ ಜಗತ್ತಿನಾದ್ಯಂತ ತಲುಪುವ ಸಾಧ್ಯತೆಗಳಿವೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ಭಾಷೆಯನ್ನು ಪಕ್ಕಕ್ಕೆ ಸರಿಯಲು ಬಿಡದಂತೆ ಬಳಸಿ ಬೆಳೆಸುವತ್ತ, ನಿರಂತರವಾಗಿ ಕಾರ್ಯರೂಪಕ್ಕೆ ತರುವತ್ತ ಗಮನ ಹರಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನೂ ಗಂಭೀರವಾಗಿ ಸಜ್ಜುಗೊಳಿಸಬೇಕಾಗುತ್ತದೆ. ಸದ್ಯ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಲು ಹೇಗೋ ಒಂದು ಪರ್ಯಾಯ ಸಿಕ್ಕಿತು ಅಂತ ಸಮಾಧಾನ ಪಟ್ಕೊಂಡ್ರಾಯ್ತೆ. ಮನುಷ್ಯರೇ ನಿರ್ಮಿಸುವ ತಂತ್ರಜ್ಞಾನದ ಬುದ್ಧಿಮತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನೇ ಕುಂದಿಸಿ ಸಂಪೂರ್ಣವಾಗಿ ಯಂತ್ರಕ್ಕೆ ಮೊರೆ ಹೋಗುವ ಕಾಲ ದೂರ ಇಲ್ಲ ಅನ್ನೋದನ್ನೂ ತಳ್ಳಿಹಾಕುವಂತಿಲ್ಲ. ಇದುವರೆಗೂ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.